ಭಾರತದ ಆರ್ಥಿಕತೆ ಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್ ಹಿನ್ನಿಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀಪತಿ. ಇನ್ನು ಭಾರತದ ಆರ್ಥಿಕತೆ ಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಸ್ತಂಗತರಾಗಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಯ ಹೇಮ್ಸ್ನಲ್ಲಿ ಕೊನೆಯುಸಿರೆಳೆದ ಮಾಜಿ ಪ್ರಧಾನಿ, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಮನಮೋಹನ್ ಸಿಂಗ್. ಭಾರತದ ಆರ್ಥಿಕತೆಯ ಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಸ್ತಂಗತರಾಗಿದ್ದಾರೆ. ನಿನ್ನೆ ರಾತ್ರಿ ನವದೆಹಲಿಯ ಹೇಮ್ಸ್ನಲ್ಲಿ ಕೊನೆಯುಸಿರೆಳೆದ ಮಾಜಿ ಪ್ರಧಾನಿ, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ 9:51ಕ್ಕೆ ಚಿರಮೌನಕ್ಕೆ ಜಾರಿದ ಮಾಜಿ ಪ್ರಧಾನಿ ಪತ್ನಿ ಗುರುಶರಣ್ ಕೌರ್ ಮತ್ತು 3 ಪುತ್ರಿಯರನ್ನು ಅಗಲಿದ ಮನಮೋಹನ್ ಸಿಂಗ್. ಭಾರತದ ಆರ್ಥಿಕತೆಯ ಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್ ಹಸ್ತಂಗತರಾಗಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಯ ಹೇಮ್ಸ್ನಲ್ಲಿ ಕೊನೆಯುಸಿರೆಳೆದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ಸುಮಾರು 9:51ಕ್ಕೆ ಚಿರಮೌನಕ್ಕೆ ಜಾರಿದ ಮಾಜಿ ಪ್ರಧಾನಮಂತ್ರಿ, ಪತ್ನಿ ಗುರುಶರಣ್ ಕೌರ್ ಮತ್ತು 3 ಪುತ್ರಿಯರನ್ನು ಅಗಲಿದ ಡಾಕ್ಟರ್ ಮನಮೋಹನ್ ಸಿಂಗ್. ಭಾರತದ ಆರ್ಥಿಕತೆಯ ಶಿಲ್ಪಿ ಅಂತಲೇ ಕರೆಯಲಾಗ್ತಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇನ್ನಿಲ್ಲ. ನಿನ್ನೆ ರಾತ್ರಿ ದೆಹಲಿಯ ಹೇಮ್ಸ್ನಲ್ಲಿ ಕೊನೆಯುಸಿರೆಳೆದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಕಳೆದ ಕೆಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಿನ್ನೆ ರಾತ್ರಿ 9:51ಕ್ಕೆ ಚಿರಮೌನಕ್ಕೆ ಜಾರಿದ್ದಾರೆ. ಭಾರತ ಕಂಡ ಅತ್ಯಂತ ರಾಜಕೀಯ ಅಜಾತಶತ್ರು ಆಗಿದ್ದಂತಹ ಮಿತಭಾಷಿ, ಭಾರತದ ಆರ್ಥಿಕ ಯೋಜನೆಗಳ ಹರಿಕಾರ ಅಂತ ಹೇಳಲಾಗ್ತದೆ. 1991ರಲ್ಲಿ ಅವರು PV ನರಸಿಂಹರಾವ್ ಅವರ ಕ್ಯಾಬಿನೆಟ್ನಲ್ಲಿ ಆರ್ಥಿಕ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಮಹತ್ತರವಾದಂಥ ಯೋಜನೆ, ಅದು LPG ಅಂತ ಕರೀತಾರೆ, ಲಿಬರೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಅಂತಕ್ಕಂಥ 3 ನೀತಿಗಳನ್ನು ತರುವ ಮೂಲಕ ಪಾತಾಳಕ್ಕೆ ಕುಸಿಯುತ್ತಿದ್ದಂತಹ ಆರ್ಥಿಕ ಪರಿಸ್ಥಿತಿಯನ್ನು ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಭಾರತದ ಆರ್ಥಿಕತೆಗೆ ಕೊಟ್ಟಂಥ ಮಹಾನ್ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಲವಾಗಿದ್ದು, ಅವರ ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತಿಮ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂದು ಅವರ ನಿವಾಸದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ದೇಶಾದ್ಯಂತ 7 ದಿನಗಳ ಕಾಲ ಶೋಕಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅರ್ಧಕ್ಕೆ ರಾಷ್ಟ್ರ ಧ್ವಜವನ್ನು ಹಾರಿಸಿ ಶೋಕಾಚರಣೆಯನ್ನು ಮಾಡಲಾಗ್ತಿದೆ. ಗೌರವವನ್ನು ಕೂಡ ಅವರಿಗೆ ಸಲ್ಲಿಸಲಾಗ್ತಿದೆ. ಕಾಂಗ್ರೆಸ್ನ ಸಂಸ್ಥಾಪನಾ ದಿನ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಲಾಗಿದೆ. ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವು ಗಣ್ಯರು, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇನ್ನು ಭಾರತದ ಮಾಜಿ ಪ್ರಧಾನಿ, ಮಿತಭಾಷಿ, ಆರ್ಥಿಕ ತಜ್ಞ, ಭಾರತ ದೇಶದ ಆರ್ಥಿಕತೆಗೆ ಬುನಾದಿಯನ್ನು ಹಾಕಿದಂಥ ಆರ್ಥಿಕ ಹರಿಕಾರ, ಆರ್ಥಿಕ ಪದವಿಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು, ಇಂಗ್ಲೆಂಡ್ನಲ್ಲಿ ಪದವಿಯನ್ನು ತೆಗೆದುಕೊಂಡಿದ್ದಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅವರು PhDಯನ್ನು ಕೂಡ ಮಾಡಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಾಕಷ್ಟು ಕನಸುಗಳನ್ನು ಕಂಡಂತಹ, ಭಾರತ ದೇಶದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಮುಂದಾಲೋಚನೆಯ ಯೋಜನೆಗಳನ್ನು ಜಾರಿಗೆ ತಂದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಕಾಲವಾಗಿದ್ದು, ಅಸ್ತಂಗತರಾಗಿದ್ದು, ಅವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪವನ್ನು ಸಲ್ಲಿಸಿದ್ದಾರೆ, ಕಂಬನಿಯನ್ನು ಕೂಡ ಮಿಡಿದಿದ್ದಾರೆ. ಅದೇ ರೀತಿಯಾಗಿ AICCಯ ಅಧ್ಯಕ್ಷರಾದಂತಹ ಮನಮೋಹನ್ ಸಿಂಗ್ ರವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಅನೇಕ ಗಣ್ಯರು ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಅವರ ಕುಟುಂಬಕ್ಕೆ ಅವರು ಇಲ್ಲ ಅಂತಕ್ಕಂಥ ಒಂದು